ಜನರ ತೆರಿಗೆ ಹಣದಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಕೋಟ್ಯಾಂತರ ವೆಚ್ಚದಲ್ಲಿ ನಿರ್ಮಿಸಲಾದ ಮನೆಗಳು ನಿರ್ವಹಣೆ ಮತ್ತು ಮಾರಾಟದ ಪ್ರಕ್ರಿಯೆ ಇಲ್ಲದೆ ಹಾಳಾಗುತ್ತಿವೆ ಎಂದು ಟಿಯುಸಿಐ ಜಿಲ್ಲಾಧ್ಯಕ್ಷ ಜಿ ಅಮರೇಶ್ ಟೀಕಿಸಿದರು. ಕೆಐಎಡಿಬಿಯಿಂದ ನಿರ್ಮಿಸಲಾದ ಮನೆಗಳ ವೀಕ್ಷಣೆ ಮಾಡಿದ ಅವರು, ಕೆಐಎಡಿಬಿ ಅಧಿಕಾರಿಗಳು ವಾಸಿಸಲು ಯೋಗ್ಯವಾದ ಮನೆಗಳಿಗೆ ಹಾಳು ಮಾಡಲು ಬಿಟ್ಟಿದ್ದು ಅನೈತಿಕ ತಾಣವಾಗಿಸಲು ಮುಂದಾಗಿದ್ದಾರೆ. ಇಂತಹ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತಿಗೆ ಆಗ್ರಹಿಸಿದರು. ಹಲವಾರು ವರ್ಷಗಳ ಹಿಂದೆ ನಿರ್ಮಿಸಲಾದ ಮನೆಗಳ ಗೇಟ್ಗಳು, ಕಿಟಕಿಗಳು, ಬಾಗಿಲುಗಳು ಮುರಿದು ಹೋಗಿವೆ. ಹುಳು ಹುಪ್ಪಡಿಗಳ ಆವಾಸ ಸ್ಥಾನವಾಗಿದೆ. ಒಳಗಿನ ಭಾಗವು ಬಿರುಕು ಬಿಟ್ಟಿದೆ. ಆದರೂ ಶೀಘ್ರ ಮಾರಾಟಕ್ಕೆ ಮೀನಾಮೇಷ ಎಣಿಸಲಾಗುತ್ತಿದೆ. ಅಧಿಕಾರಿಗಳು ಭೂ ಮಾಫಿಯಾ ದಗಾಕೋರ ಜನಪ್ರತಿನಿಧಿಗಳ ಜೊತೆಗೆ ಶಾಮೀಲಾಗಿ ಒಳ ಒಪ್ಪಂದದ ಮೂಲಕ ಮಾರಾಟ ನಡೆಸಲು ಹೊರಟಿದೆ. ಸರ್ಕಾರಕ್ಕೆ ಬರಬೇಕಾದ ಆದಾಯಕ್ಕೆ ಕತ್ತರಿ ಹಾಕುತ್ತಿದ್ದಾರೆ. ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ವೆಚ್ಚ ಮಾಡಿ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಏನು ಮನೆಗಳ ನಿರ್ಮಾಣ ಮಾಡಿ ಕೊಡಬೇಕನ್ನೋ ಸಂಬಂಧಪಟ್ಟಂಗೆ ಸರ್ಕಾರ ಏನು ತೀರ್ಮಾನ ಮಾಡಿತು ಮತ್ತು ಕೆಎಡಿಬಿ ಅವರು ಅಧಿಕಾರಿಗಳು ಏನು ತೀರ್ಮಾನ ಮಾಡಿದರು ಅದರ ಸಂಬಂಧಪಟ್ಟಂಗೆ ಕಳೆದ 10 ವರ್ಷಗಳಿಂದ ಕೆಎಡಿಬಿಯಲ್ಲಿ ಇರ್ತಕ್ಕಂಥ ಭೂಮಿಯಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳು ಹಾಳು ಬಿದ್ದು ಹೋಗಿದೆ. ಆಮೇಲೆ ಈ ಕಟ್ಟಿರ್ತಕ್ಕಂಥ ಮನೆಗಳಲ್ಲಿ ಇಡೀ ರಾಯಚೂರು ಜಿಲ್ಲೆಯ ಎಲ್ಲ ಪುಡಾರಿಗಳ ಮತ್ತು ಪುಂಡುಪೋಖರಿಗಳ ಅನೈತಿಕ ತಾಣವಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದು ವಾಸ್ತವ ಪರಿಸ್ಥಿತಿ. ಇವತ್ತಿನ ದಿನ ನಾವೇನು ವೀಕ್ಷಣೆ ಮಾಡೋಕ್ಕೆ ಬಂದು ಇವತ್ತಿನ ದಿನ ನೋಡಿರ್ತಕ್ಕಂಥ ಪರಿಸ್ಥಿತಿ ಏನಂದ್ರೆ, ಸಾವಿರಾರು ಕೋಟಿ ಜನರ ರೊಕ್ಕ, ಇದು ಜನರ ಹಣ, ಜನರಿಂದ ಶೇಖರಣೆ ಆಗಿರ್ತಕ್ಕಂಥ ಹಣ ರಾಜ್ಯ ಸರ್ಕಾರಕ್ಕೆ ಬಜೆಟ್ ಆಗಿ ಹೋಗ್ತಾ ಇದೆ, ಜಮಾ ಆಗ್ತಾ ಇದೆ. ಈ ಒಂದು ಸಾರ್ವಜನಿಕರ ಹಣವನ್ನು ಪೋಲು ಮಾಡ್ತಕ್ಕಂಥ ಕೆಎಡಿಬಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಶಾಮೀಲಾಗಿ ಇದನ್ನು ರಿಯಲ್ ಎಸ್ಟೇಟ್ ದಂಧೆಗೆ ಒಳಪಡಿಸಲಿಕ್ಕೆ ಇವತ್ತಿನ ದಿನ ಮುಂದಾಗಿರ್ತಕ್ಕಂಥದ್ದು ಬಹಳ ಖಂಡನೀಯ ವಿಷಯ. ಈ ಟೆಂಡರ್ ಮೂಲಕ ಮಾರಾಟದ ಜಾಹೀರಾತು ನೀಡಿ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಟೆಂಡರ್ ಪ್ರಕ್ರಿಯೆ ರದ್ದುಗೊಳಿಸುತ್ತಿದೆ. ಇವರ ವಿರುದ್ಧ ತಕ್ಷಣ ಕ್ರಮ ಜರುಗಿಸಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಅತ್ಯಂತ ಕನಿಷ್ಠ ಬೆಲೆಯಲ್ಲಿ ಮಾರಾಟ ಮಾಡುವಂತೆ ಅವರು ಒತ್ತಾಯಿಸಿದ್ದಾರೆ. ಅದಕ್ಕಾಗಿ ಈ ಕೆಎಡಿಬಿಲಿ ಮನೆಗಳಿರ್ತಕ್ಕಂಥದ್ದು ಒಂದು ರೀಸನೇಬಲ್ ರೇಟು, ಕನಿಷ್ಠ ರೇಟಿನಲ್ಲಿ SC/STಗಳಿಗೆ ಮತ್ತು ಬಿಲೋ ಪವರ್ಟಿ ಲೈನ್ಗೆ ಪೀಪಲ್ಸಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಾಗ ಈ ಕೆಎಡಿಬಿಯಲ್ಲಿ ಪಾಲು ಬಿದ್ದಿರ್ತಕ್ಕಂಥ ಮನೆಗಳನ್ನು ಕೂಡಲೇ ಅಲಾಟ್ಮೆಂಟ್ ಮಾಡಬೇಕು, ಹಂಚಿಕೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂಗ ನಾವು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಟಿಯುಸಿಐ ಜಿಲ್ಲಾ ಸಮಿತಿಯಿಂದ ಆಗ್ರಹಿಸ್ತಾ ಇದ್ದೇವೆ. ಅದೇ ಹೊತ್ತಿನಲ್ಲಿ ಈಗೇನು ಕೆಎಡಿಬಿನಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಅಧಿಕಾರಿಗಳು ಈ ಕಡೆ ಕಣ್ಣುಗುಡಗಿನೂ ಹಾಕ್ತಾ ಇಲ್ಲ. ಅವ್ರು ಏನಂದ್ರೆ ಆಫೀಸ್ನಾಗ ಕೂತ್ಕೊಂಡು ಇವತ್ತಿನ ದಿನ ರಿಯಲ್ ಎಸ್ಟೇಟ್ ದಂಧೆ, ಆಮೇಲೆ ಬ್ರೋಕರ್ಗಳ ಜೊತೆಗೆ ಜನಪ್ರತಿನಿಧಿಗಳ ಜೊತೆಗೆ ಶಾಮೀಲಾಗಿ ಈ ಮನೆಗಳಿಗೆ ಒಂದು ಲಾಭದಾಯಕ ಒಂದು ಖನಿಜ ಸಂಪತ್ತನ್ನು ಮಾಡಿಕೊಳ್ಳಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಬಹಳ ವಿಷಾದನೀಯ ಸಂಗತಿ. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಲಿಕ್ಕೆ